ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಜಲಪ್ರಳಯವನ್ನು ಸೃಷ್ಟಿ ಮಾಡಿರತಕ್ಕಂಥ ಕೃತಿಕ ಮಳೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ. ಅದರಲ್ಲೂ ಕೂಡ ಪಶ್ಚಿಮ ಘಟ್ಟದ ಹಾಸನ ಜಿಲ್ಲೆಯಲ್ಲೂ ಕೂಡ ಈ ಒಂದು ಮಳೆಯ ಆತಂಕ ಎದುರಾಗಿದೆ. ಈ ಹಾಸನ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಕಳೆದ ವರ್ಷ ಕೂಡ ಹಾಸನ ಜಿಲ್ಲೆಯ ಆಲೂರು, ಬೇಲೂರು, ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಮಳೆಯಾಗಿ ಹಲವಾರು ಕಡೆ ಭೂಕುಸಿತ ಕೂಡ ಆಗಿತ್ತು. ಭೂಕುಸಿತದಿಂದಾಗಿ ರಸ್ತೆಗಳೇ ಕೊಚ್ಚಿ ಹೋಗಿತ್ತು. ಆದರೆ ಒಂದು ವರ್ಷ ಆದರೂ ಕೂಡ ಈ ರಸ್ತೆಗಳ ಕೊಚ್ಚುವಂಥ ರಸ್ತೆಗಳ ದುರಸ್ತಿ ಕಾರ್ಯವನ್ನು ಕೂಡ ಮುಗಿದಿಲ್ಲ. ನಾವೀಗ ಸಕಲೇಶಪುರ ತಾಲೂಕಿನ ಸತ್ತಿಗಲ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇದ್ದೀವಿ. ಇದು ರಾಜ್ಯ ಹೆದ್ದಾರಿ 107. ಈ ರಾಜ್ಯ ಹೆದ್ದಾರಿ 107ರಲ್ಲಿ ಕಳೆದ ವರ್ಷ ಮಳೆಯಿಂದಾಗಿ ಕಂಪ್ಲೀಟ್ ಆಗಿ ರಸ್ತೆ ಕೊಚ್ಚಿ ಹೋಗಿತ್ತು. ಆಗ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರ ಕೂಡ ಒಂದು ಕೆಲವು ದಿನಗಳ ಕಾಲ ನಿಲ್ಲಿಸಲಾಗಿತ್ತು. ಆದರೆ ನಂತರದಲ್ಲಿ ಮಳೆ ಕಡಿಮೆ ಆಯಿತು. ಇವಾಗ ವಾಹನ ಸಂಚಾರ ನಡೀತಾ ಇದೆ. ಆದರೆ ಈ ವರ್ಷದ ಮಳೆಗಾಲ ಆರಂಭ ಆದರೂ ಕೂಡ ಇನ್ನೂ ಕೂಡ ಈ ರಸ್ತೆಯ ದುರಸ್ತಿ ಆಗಲಿಲ್ಲ. ಇದು ಕೇವಲ ಇದೊಂದು ಕಡೆ ಮಾತ್ರ ಅಲ್ಲ. ಸಕಲೇಶಪುರ ತಾಲೂಕಿನ ಕುಂಬರ್ಡಿ ಗ್ರಾಮದ ಬಳಿ ಕೂಡ ಒಂದು ದೊಡ್ಡ ಮಟ್ಟದ ರಸ್ತೆ ಕೊಚ್ಚಿ ಹೋಗಿತ್ತು. ಅಂದರೆ ಹಾರ್ಲೆ ಅಂತಕ್ಕಂಥ ಕಾಫಿ ಎಸ್ಟೇಟ್ನ ಸಮೀಪ. ನಂತರ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ರಾಷ್ಟ್ರೀಯ ಹೆದ್ದಾರಿ 75ರ ಕೊಲ್ಲಹಳ್ಳಿ ಬಳಿ ಕೂಡ ರಸ್ತೆ ಭೂಕುಸಿತದಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಹಾನಿಯಾಗಿತ್ತು. ನಂತರ ಅದೇ ರೀತಿ ಅದೇ ರಾಷ್ಟ್ರೀಯ ಹೆದ್ದಾರಿ 75ರ ಗುಲಗಳಲ್ಲೇ ಸಮೀಪ ಕೂಡ ರಸ್ತೆ ಎಂದರೆ ಕಾಂಕ್ರೀಟ್ ರಸ್ತೆ ಕೊಚ್ಚಿ ಹೋಗಿತ್ತು. ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲಿಯೂ ಕೂಡ ಒಂದು ವರ್ಷ ಕಳೆದರೂ ಕೂಡ ಇನ್ನೂ ಕೂಡ ಈ ರಸ್ತೆಯ ಶಾಶ್ವತ ದುರಸ್ತಿ ಆಗಲಿಲ್ಲ ಅಂತಕ್ಕಂಥದ್ದು. ಈ ವರ್ಷ ಮತ್ತಷ್ಟು ಮಳೆ ಹೆಚ್ಚಾದರೆ ಹೇಗೆ ಅಂತಕ್ಕಂಥ ಆತಂಕ ಸಹಜವಾಗಿದೆ. ನಾವು ಏನು ಈ ಒಂದು ರಸ್ತೆ ನೋಡ್ತಾ ಇದ್ದೀವಿ, ಈ ವರ್ಷ ಮತ್ತೆ ಮಳೆ ಆದರೆ ಖಂಡಿತವಾಗಲೂ ಕೂಡ ಈಗಾಗಲೇ ಮಳೆಗಾಲ ಆರಂಭ ಆಗಿದೆ. ಇನ್ನು ಮುಂಗಾರು ಪೂರ್ವ ಮಳೆಗೇ ದೊಡ್ಡ ಮಟ್ಟದ ಹಾನಿ ಆಗ್ತಕ್ಕಂಥ ಭೀತಿ ಈಗ ಸೃಷ್ಟಿಯಾಗಿದೆ. ಇನ್ನು ಮುಂಗಾರು ಆರಂಭ ಆದ ನಂತರ ಮತ್ತಷ್ಟು ಮಳೆ ಹೆಚ್ಚಾದರೆ ಆವಾಗ ಈ ರಸ್ತೆಯಲ್ಲಿ ಓಡಾಡೋದು ಹೇಗೆ ಅಥವಾ ನಿರಾತಂಕವಾಗಿ ಸಂಚಾರ ಮಾಡೋದು ಹೇಗೆ ಅಂತಕ್ಕಂಥ ಭೀತಿ ಕಾಣ್ತದೆ. ಈಗಲೂ ಕೂಡ ಎಲ್ಲೂ ಕೂಡ ಕಾಮಗಾರಿ ವೇಗವಾಗಿ ನಡೀತಾ ಇಲ್ಲ. ಈಗಾಗಲೇ ಮೇ ಅಂತ್ಯದಲ್ಲಿ ನಾವಿದ್ದೀವಿ. ಮುಂಗಾರು ಪೂರ್ವ ಮಳೆಯ ಆರ್ಭಟ ಜಾಸ್ತಿ ಆಗಿದೆ. ಇನ್ನು ಒಂದು ವಾರ ಕಳೆದ್ರೆ ಈ ಬಾರಿ ಅವಧಿಗೆ ಮುನ್ನವೇ ಮುಂಗಾರು ಆರಂಭ ಆಗುತ್ತೆ ಅಂತಕ್ಕಂಥ ಸೂಚನೆ ಕೂಡ ಬಂದಿದೆ. ಅಷ್ಟಿದ್ರೂ ಕೂಡ ಕಳೆದ ವರ್ಷ ಆದಂಥ ಡ್ಯಾಮೇಜ್ ಇನ್ನೂ ಕೂಡ ದುರಸ್ತಿ ಆಗಲಿಲ್ಲ ಅಂತಕ್ಕಂಥದ್ದು ಜನರ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಇದು ಕೇವಲ ಇದೊಂದು ಸ್ಥಳ ಮಾತ್ರ ಅಲ್ಲ. ಅದು ಶಿರಾಡಿ ಘಾಟ್ನ ದೊಡ್ಡತಪ್ಪಲೆ ಪ್ರದೇಶ ಇರ್ಬೋದು ಅಥವಾ ಶಿರಾಡಿ ಘಾಟ್ನ ಕೊಲ್ಲಹಳ್ಳಿ, ಹಾಗೆಯೇ ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 75ರ ಕೊಲ್ಲಹಳ್ಳಿ ಮತ್ತು ಕುಂಬರ್ಡಿ ಗ್ರಾಮಗಳಿರ್ಬೋದು. ಎಲ್ಲ ಕಡೆ ಕೂಡ ಇನ್ನೂ ಕೂಡ ಈ ಒಂದು ಕಳೆದ ವರ್ಷ ಆದಂಥ ಮಳೆ ಹಾನಿಯ ದುರಸ್ತಿ ಇನ್ನೂ ಕೂಡ ಆಗಿಲ್ಲ. ಈ ವರ್ಷ ಮತ್ತಷ್ಟು ಮಳೆ ಹೆಚ್ಚಾದರೆ ಖಂಡಿತವಾಗಲೂ ಕೂಡ ಮತ್ತಷ್ಟು ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಈ ಭಾಗದ ಜನರನ್ನು ಕಾಡ್ತಾ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.